ನಾವೆಲ್ಲರೂ ಕೀರ್ತನೆ 141 1ರಿಂದ 10 ವಾಕ್ಯಗಳನ್ನು ನಾವು ನೋಡಿಕೊಳ್ಳುವರಾಗಿರೋಣ. ಕೀರ್ತನೆ Psalm 141 verse 1 to 10. ಮೊರೆಯಿಡುತ್ತೇನೆ, ಬೇಗನೆ ಬಾ. ನಾನು ಮೊರೆಯಿಡುವಾಗ ನನ್ನ ಕೂಗನ್ನು ಲಾಲಿಸು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು. ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನ್ನವು ನನಗೆ ಬೇಡವೇ ಬೇಡ. ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ. ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ. ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವೆನು. ಅವರ ಪ್ರಮುಖರು ಕಡು ಬಂಡೆಯಿಂದ ಕೆಳಕ್ಕೆ ದೊಬ್ಬಲ್ಪಟ್ಟ ಮೇಲೆ ಜನರು ನನ್ನ ಮಾತುಗಳಿಗೆ ಕಿವಿಗೊಡುವರು. ಅವು ಅವರಿಗೆ ಚೆನ್ನಾಗಿರುವವು. ಒಬ್ಬನು ಹೊಲವನ್ನು ಹುತ್ತು ಹೆಂಟೆಗಳನ್ನು ಹೊಡೆದು ಚದರಿಸುವ ಪ್ರಕಾರವೇ ನಮ್ಮ ಎಲುಬುಗಳು ಪಾತಾಳ ದ್ವಾರದಲ್ಲಿ ಚದರಿಸಲ್ಪಟ್ಟಿರುತ್ತವೆ. ಕರ್ತನೇ, ಯೆಹೋವನೇ, ನನ್ನ ದೃಷ್ಟಿ ನಿನ್ನಲ್ಲಿದೆ. ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ. ನನ್ನ ಪ್ರಾಣವನ್ನು ಮರಣಕ್ಕೆ ಒಪ್ಪಿಸಬೇಡ. ಕೆಡುಕರು ಒಡ್ಡಿದ ಉರುಳಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಅವರಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು. ದುಷ್ಟರು ತಮ್ಮ ಬಲೆಯಲ್ಲಿ ತಾವೇ ಬಿದ್ದು ಹೋಗಲಿ, ಆಗಲೇ ನಾನು ತಪ್ಪಿಸಿಕೊಳ್ಳುವೆನು. ಆಮೆನ್, ಆಮೆನ್. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರೇರೇಪಿಸಲ್ಪಟ್ಟಂತ ಸಂದೇಶದ ಶಿರೋನಾಮೆ ಶತ್ರುಗಳು ಸುತ್ತುವರೆದಾಗ. ಈಗ ನಾವು ಕೆಲವು ವಾರಗಳಿಂದ TV9 ನ್ಯೂಸ್ನಲ್ಲಿ ನೋಡ್ತಾನೆ ಇದ್ದೀವಿ, ಒಂದು ಸ್ಥಳದ ಮೇಲೆ ನಡೆದಂತಹ ಕೊಲೆಗಳು ಅಥವಾ ಅಮಾಯಕರುಗಳ ಆದಂತಹ ಸಂಗತಿಗಳಿಗೆ ಯಾರು ಕೊಲೆಗಾರ ಅನ್ನೋದು ಇನ್ನೂ ಸಿಗಲಿಲ್ಲ. ಆದರೆ ಅನೇಕ ವ್ಯಕ್ತಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಹೇಳ್ತಾ ಇರೋದೇನೆಂದ್ರೆ, ಆ ಸ್ಥಳಕ್ಕೆ ವಿರುದ್ಧವಾಗಿ ಶತ್ರುಗಳೆದ್ದಿದ್ದಾರೆ, ಶತ್ರುಗಳ ಷಡ್ಯಂತ್ರದಿಂದ ಇವೆಲ್ಲ ನಡೀತಾ ಇದೆ ಅನ್ನೋದು. ಹಾಗಿದ್ರೆ ಒಂದು ಸ್ಥಳಕ್ಕೆ ವಿರುದ್ಧವಾಗಿ ಶತ್ರುಗಳು ಎದ್ದಾಗ ಆ ಸ್ಥಳದ ಅವನತಿ ಹೊಂದದೆ ಅಂತ ಕೆಲವರು ನಂಬಿ ಇವತ್ತು ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಅದೆಲ್ಲ ನನ್ನ ಚರ್ಚೆಯ ವಿಷಯ. ನಮ್ಮ ಜೀವಿತಗಳಲ್ಲೂ ಕೂಡ ನಾನು ಕ್ರೈಸ್ತನಾಗಿ ಇಷ್ಟು ವರ್ಷದ ಒಂದು ಜೀವಿತದಲ್ಲಿ ನಾನು ಕಂಡದ್ದು, ಅನೇಕ ಸಾರಿ ದುರಾತ್ಮಗಳು ಪೀಡಿತವಾಗಿದ್ದಂಥ ಜನರುಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಹೋಗಿದ್ದುಂಟು, ಅವರು ನನ್ನ ಹತ್ರ ಬಂದಿದ್ದು ಉಂಟು. ಅವತ್ತೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಶತ್ರು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿದ್ದಾನೆ. ಆದರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ಈ ಕ್ರೈಸ್ತ ಜೀವಿತದಲ್ಲಿ ನನ್ನ ಲೈಫ್ನಲ್ಲಿ ಬಂದಂಥ ಮನುಷ್ಯರಾಗಿರುವಂಥ ಶತ್ರುಗಳು, ಅವ್ರನ್ನ ಯಾವಾಗಲೂ ಯೇಸು ನಾಮದಲ್ಲಿ ನನ್ನ ಕೈಯಲ್ಲಿ ಓಡಿಸ್ಲಿಕ್ಕೆ ಕಷ್ಟ ಆಗಿದೆ. ಸೈತಾನನ ಓಡಿಸೋದು ಸುಲಭ ಆಗಿತ್ತು ಯೇಸುವಿನ ನಾಮದಲ್ಲಿ. ಆದರೆ ಜನರುಗಳು ನಮಗೆ ಶತ್ರುಗಳಾದಾಗ ಅದನ್ನ ದೇವರ ವಾಕ್ಯದ ಜ್ಞಾನದಿಂದ ನಮಗೆ ಅನೇಕ ಸಾರಿ ಹ್ಯಾಂಡ್ಲ್ ಮಾಡೋಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ. ಇದು ನನ್ನ ಪ್ರಾಮಾಣಿಕವಾದಂಥ ಕ್ರೈಸ್ತ ಜೀವಿತದ ಹೋರಾಟ. ಯಾಕಂದ್ರೆ ಆ ಸಮಯದಲ್ಲಿ ನನಗೆ ಬೇಕಾಗಿರುವಂತಹ ವಿವೇಕ ಅನೇಕ ಸಾರಿ ನನಗೆ ಬಂದಿಲ್ಲ. ಅನೇಕ ಸಾರಿ ಸತ್ಯವೇದಲ್ಲೂ ಕೂಡ ಅನೇಕರು ಕೇಳ್ತಾರೆ, ಯಾಕೆ ನಮಗೆ ಶತ್ರುಗಳು ಹೇಳ್ತಾರೆ? ನಾನು ಹೇಳುವಂಥ ಲಿಸ್ಟನ್ನು ನೀವು ಯಾವುದಾದ್ರೂ ಒಂದು ಲಿಸ್ಟಲ್ಲಿ ನೀವು ಇರ್ತೀರಾ. ಯಾಕೆ ಶತ್ರುಗಳು ನಮ್ಗೆ ಹೇಳ್ತಾರೆ? ಮೊದಲನೇದಾಗಿ, ನಾವು ಗೆಲ್ಲುವುದರಿಂದ, ಜನರು ಸೋಲೋದ್ರಿಂದ ನಮಗೆ ಶತ್ರುಗಳಾಗ್ತಾರೆ. ಎರಡನೇದಾಗಿ, ನಮ್ಮ ಮೇಲೆ ಭಯದಿಂದ ಶತ್ರುಗಳು ಹುಟ್ಟುಕೊಳ್ತಾರೆ. ಮೂರನೇದಾಗಿ, ನಮ್ಮ ಮೇಲೆ ದೇವರ ದಯೆ ಹೆಚ್ಚಾದಷ್ಟು ಆಟೋಮೆಟಿಕ್ ಆಗಿ ಶತ್ರುಗಳು ಹೆಚ್ಚಾಗ್ತಾರೆ. ಇದು ಸತ್ಯವೇದದಲ್ಲಿರುವಂಥ ಕಾರಣಗಳು. ನೀವು ಬೇಕಿದ್ರೆ ಬರ್ಕೊಬೋದು. ನಾಲ್ಕನೇದಾಗಿ, ಜನರನ್ನ ನಾವು ಯಾವಾಗಲೂ ಮೆಚ್ಚಿಸದೇ ಇರೋದ್ರಿಂದ ಅವರು ನಮಗೆ ಶತ್ರುಗಳಾಗ್ತಾರೆ. ಹೀಗಾಗಿ ನನ್ನ ಪ್ರಸಂಗದ ಸೇವೆಯಲ್ಲಿ ಅನೇಕ ಸಾರಿ ನಿಮಗೆ ಇಷ್ಟವಾದದನ್ನು ನಾವು ಮಾತಾಡದೇ ಇದ್ದಾಗ ನನಗೆ ಶತ್ರುಗಳು ಆಟೋಮೆಟಿಕ್ ಆಗಿ ಹುಟ್ಟಿದ್ದು ಉಂಟು. ಒಂದು ವೇಳೆ ಇವತ್ತು ರಾತ್ರಿನೂ ನಿಮ್ಮಲ್ಲಿ ಯಾರು ಹುಟ್ಕೊಂತಾರೋ ನನಗೆ ಗೊತ್ತಿಲ್ಲ. ಆದರೆ ಐದನೆಯದಾಗಿ, ನಾವು ಬೆಳೆದಂತೆಲ್ಲ, ಯೋಸೇಫನ ಹಾಗೆ ನಾವು ಬೆಳೆದಾಗಲೆಲ್ಲ ಶತ್ರುಗಳು ನಮಗೆ ಹುಟ್ಟುಕೊಳ್ತಾರೆ.
ಅದು ಸತ್ಯವೇದದಲ್ಲಿ ನಾವು ನೋಡುವಂತಹ ಒಂದು ಸತ್ಯ. ಆರನೇದಾಗಿ, ನಾವು ನಂಬಿಗಸ್ತರಾಗಿ ಸತ್ಯವನ್ನ ಹೇಳುವಾಗ ಪೌಲನು ಹೇಳ್ತಾನೆ, ಸತ್ಯವನ್ನ ಹೇಳಿ ನಾನು ನಿಮಗೇನಾದೆ, ಶತ್ರುವಾದೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ಮುಖ್ಯವಾದಂಥ ಕಾರಣಗಳು. ಈ ಕಾರಣಗಳು ಒಂದು ವೇಳೆ ನೀವು ಕೈ ಎತ್ತಲು ಬೇಕಾಗಿಲ್ಲ. ಅನೇಕರು ನೀವು ಕೂಡ ಹೇಳ್ತೀರಾ ನನಗೆ ಶತ್ರುಗಳಿದ್ದಾರೆ ಅಂತ. ಒಬ್ಬೊಬ್ರು ನಾವು ಅನ್ಕೊಳ್ತೇವೆ ನಮ್ಗೆ ಯಾರು ಶತ್ರು ಇಲ್ಲ. ಕೆಲವರೊಬ್ಬರು ನಾನು ಈ ರೀತಿ ಹೇಳುವಾಗ ಹೇಳಿದ್ರು ನನಗೆ ಯಾರು ಶತ್ರು ಇಲ್ಲ. ಆದರೆ ಆ ಶತ್ರು ಅವ್ರ ಹತ್ರ ಬಂದು ಇವ್ರು ನನ್ನ ಶತ್ರು ಅಂತ ಏನು ಮಾಡಿಲ್ಲ, ಹೇಳಿಲ್ಲ ಅಷ್ಟೇ. ಅವ್ರ ಮನಸ್ಸಿನಲ್ಲಿ ಅವ್ರು ಆಗಲೇ ಅವ್ರ ಶತ್ರುವಾಗಿ ಅವ್ರ ಬಗ್ಗೆ ನನ್ನ ಹತ್ರ ಬಂದು ಹೇಳಿದ್ರು ಕೂಡ. ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದಿತ್ತು ಆ ವಿಶ್ವಾಸಿ ಮೇಲೆ. ಆದರೆ ಆ ವ್ಯಕ್ತಿಗೆ ಪಾಪ ಅಮಾಯಕನಿಗೆ ಗೊತ್ತಿರಲಿಲ್ಲ ಇವ್ರು ನನಗೆ ಶತ್ರು ಅಂತ. ಯಾಕೆ ಹೇಳ್ತೀನಿ, ಇವೆಲ್ಲ ಕಾರಣಗಳು ಒಂದ್ ಕಡೆ ಇದ್ರು, ಮುಖ್ಯವಾದಂಥ ಇನ್ನೊಂದು ವಿಷಯ ಇದೆ. ಅದು ಸತ್ಯವೇದದಲ್ಲಿ ಹೇಳದಂತ ವಾಕ್ಯ ಏನು ಗೊತ್ತಾ? ಕಾರಣ ಇಲ್ಲದೆ ಇದ್ರು ಶತ್ರುಗಳಾಗ್ತಾರೆ. ನಿಮ್ ಲೈಫ್ನಲ್ಲಿ ಯಾವುದೇ ಕಾರಣಗಳಿಲ್ಲದೆ ಇದ್ರು ಬೈಬಲ್ ಹೇಳುತ್ತೆ ನಿಷ್ಕಾರಣವಾಗಿ ಇವರು ನನ್ನನ್ನ ದ್ವೇಷಿಸಿದ್ರು. ಬೈಬಲ್ ಹೇಳುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಪಾಸ್ಟ್ರೇ ನಾನು ಬೆಳೀಲೂ ಇಲ್ಲ, ಬೆಳೆದಿದ್ರೆ ನನಗೆ ಶತ್ರುಗಳಾದ್ರೂ ಪರವಾಗಿಲ್ಲ, ನಾನು ಯಾರನ್ನೂ ದುಃಖಪಡಿಸ್ಲಿಲ್ಲ, ನನಗೆ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಒಂದು ವೇಳೆ ಇವ್ರು ನನ್ನ ಮೇಲೆ ಶತ್ರು ಆಗಿರೋದಕ್ಕೆ ಇವ್ರು ಒಂದು ವೇಳೆ ಕಾರಣ ಹೇಳಿದ್ರೆ ನಾನು ಆ ಕಾರಣನಾದ್ರೂ ಏನ್ ಮಾಡ್ಕೊಳ್ತಿದ್ದೆ, ಸರಿಪಡಿಸ್ಕೊಳ್ಬೋದಾಗಿತ್ತು. ಆದ್ರೆ ನನಗೇನು ಕಾರಣನೇ ಇಲ್ದಿರೇನೆ ನನಗೇನಾಗಿದ್ದಾರೆ, ಶತ್ರುಗಳು ಉಟ್ಕೊಂಡಿದ್ದಾರೆ. ಒಂದು ವೇಳೆ ಆ ಲಿಸ್ಟ್ನಲ್ಲಿ ನೀವಿದ್ರು ಕೂಡ ನಿಮಗೆ ಶತ್ರುಗಳು ಉಂಟು. ಸತ್ಯವೇದದಲ್ಲಿ ನಾವು ಓದಂತ ಈ ವಾಕ್ಯ ಭಾಗದಲ್ಲಿ ಸೌಲನಿಂದ ದಾವೀದ ತಪ್ಪಿಸಿಕೊಂಡಾಗ, ಅವನ ಮಗ ಅಬ್ಷಾಲೋಮ ಅವನಿಗೆ ತಿರುಗಿ ಬಿದ್ದಾಗ, ಅವನಿಗೆ ಶತ್ರುವಾಗಿ ಸ್ವಂತ ಮಗನೇ ಹುಟ್ಟುಕೊಳ್ಳುವಂಥ ಸಮಯದಲ್ಲಿ ಈ ಕೀರ್ತನೆಯನ್ನು ಬರೆದಿದ್ದಾನೆ. ಅವನು ಬರೆದಿರುವಂತಹ ಕಾರ್ಯವನ್ನು ನೀವು ಗಮನಿಸಬೇಕು. ಯಾಕಂದ್ರೆ ನಮ್ಮ ಲೈಫ್, ನಾವು ಮಾಡುವಂತಹ ನಮ್ಮ ಜೀವಿತ, ಉಳಿದಿರುವಂತಹ ಕಾಲಗಳು ಯಾವಾಗಲೂ ನಮ್ಮ ಜೀವನ ನಮ್ಮ ಗುಣದ ಮೇಲೆ ಆಧಾರವಾಗಿದೆ. ಹಾಗಿದ್ರೆ ನಮ್ಮ ಗುಣ ಯಾವುದ್ರ ಮೇಲೆ ಆಧಾರವಾಗಿದೆ? ನಾವು ತೆಗೆದುಕೊಳ್ಳುವಂಥ ತೀರ್ಮಾನದ ಮೇಲೆ ನಮ್ಮ ಗುಣ ಆಧಾರವಾಗಿದೆ. ಮತ್ತೊಂದು ಸರಿ ಹೇಳ್ತೀನಿ ಕೇಳಿ, ನಿಮ್ಮ ಲೈಫ್, ನನ್ನ ಲೈಫ್ ಡಿಪೆಂಡ್ ಆಗಿರೋದು ಯಾವುದರಲ್ಲಿ ಅಂದರೆ ನಮ್ಮ ಗುಣಗಳ ಮೇಲೆ. ಹಾಗಿದ್ರೆ ಆ ಗುಣ ಹೇಗೆ ಬಂದಿದೆ ಗೊತ್ತಾ? ನಾವು ಮಾಡಿದಂತಹ ತೀರ್ಮಾನಗಳಿಂದ ನಮ್ಮ ಗುಣಗಳು ನಮ್ಗೆ ಉಟ್ಕೊಂಡಿದೆ. ಹಾಗಿದ್ರೆ ದಾವೀದನು ಇಲ್ಲಿ ಶತ್ರುಗಳನ್ನು ಎದುರಿಸುವುದಕ್ಕೆ ಮುಂಚೆ ಅವನೊಂದು ತೀರ್ಮಾನ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತು, ಅವನಿಗೆ ವ್ಯಕ್ತಿಗಳು ಶತ್ರುಗಳಾಗಿ ಎದ್ದು ಬಂದಾಗ, ಇವತ್ತು ದೇವರು ನಿಮಗೆ ಈ ವಾಕ್ಯಗಳನ್ನು ನೀವು ಗಮನ ಇಟ್ಟು ಪವಿತ್ರಾತ್ಮನ ಸಹಾಯದಿಂದ ಕೇಳಿದ್ರೆ ದೇವರು ನಿಮ್ಮ ಈ ಸಂದೇಶದ ಮೂಲಕವಾಗಿ ನಿಮಗೆ ಜ್ಞಾನವನ್ನು ದಯಪಾಲಿಸ್ತಾನೆ. ದಾವೀದನು ಶತ್ರುಗಳನ್ನು ಎದುರಿಸುವುದಕ್ಕೆ ಮುನ್ನ ಮೊದಲನೇದಾಗಿ ಅವನು ಮಾಡಿಕೊಳ್ಳುವಂಥ ತೀರ್ಮಾನ ನೀವು ನೋಡೋದಾದ್ರೆ, ತನ್ನೊಳಗಿರುವಂತಹ ಒಬ್ಬ ಶತ್ರುವನ್ನು ಅವನು ಗುರುತಿಸ್ತಿದ್ದ. 1-4 ವಾಕ್ಯದಲ್ಲಿ ಅವನು ನೋಡಿದ್ರೆ, ಅವನ ಮಾತುಗಳಲ್ಲಿ ನೀವು ಗಮನಿಸೋದಾದ್ರೆ, ಅವನಿಗೆ ಸಂಕಟ ಇದೆ, ಶತ್ರುಗಳು ಬಂದಿದ್ದಾರೆ. ಆದ್ರೆ ಅವನು ಮಾಡಿಕೊಂಡಂತ ತೀರ್ಮಾನ ಏನು? ಶತ್ರುಗಳು ನಮಗೊಂದು ವೇಳೆ ಇದ್ದಿದ್ರೆ ನಾವು ಏನು ತೀರ್ಮಾನ ಮಾಡ್ತೀವಿ? 1ನೇ ವಾಕ್ಯದಲ್ಲಿ ಅವನು ಮಾಡ್ತಾ ಇರೋ ತೀರ್ಮಾನ ನೋಡ್ರಿ, ಯೆಹೋವನೇ ಮೊರೆ ಇಡುತ್ತೇನೆ, ಬೇಗನೆ ಬಾ, ನಾನು ಮೊರೆ ಇಡುವಾಗ ನನ್ನ ಕೂಗನ್ನು ಏನ್ ಮಾಡೋದು, ಲಾಲಿಸು. ಶತ್ರುಗಳು ಎದ್ದಾಗ ನಾವು ಮಾಡಬೇಕಾಗಿರುವಂತ ಮೊದಲನೇ ಸಂಗತಿ, ಯು ಹ್ಯಾವ್ ಟು ಪ್ರೇ. ನಾವು ಮಾಡದೇ ಇರುವಂತ ಸಂಗತಿ ಪ್ರಾರ್ಥನೆ. ಶತ್ರುಗಳು ನಮ್ಗೆ ಉಟ್ಕೊಳ್ಳುವಾಗಲೇ ನಾವು ಮಾಡುವಂತ ಪ್ಲಾನ್ ಏನಂದ್ರೆ, ಇದನ್ನು ಹೇಗೆ ನಾನು ಟ್ಯಾಕಲ್ ಮಾಡಬೇಕು, ಅವ್ರ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಇದನ್ನು ಹೀಗೆ ಮಾತಾಡಿ ಈ ಸುಳ್ಳು ಹೇಳಿದ್ರೆ ಆ ರೀತಿ ಆ ವ್ಯಕ್ತಿನ ನಾನು ನನ್ನ ಕಡೆಗೆ ತಿರುಗಬಹುದು. ನೋ 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 ದಾವೀದನು ಪ್ರಾಕ್ಟಿಕಲ್ ಆಗಿ ಒಂದನ್ನು ಅವನ ಅನುಭವದಿಂದ ಹೇಳ್ತಾ ಇದ್ದಾನೆ. ನನಗೆ ನನ್ನ ಮಗ ಶತ್ರುವಾಗಿದ್ದಾನೆ, ಸೌಲ ಶತ್ರುವಾಗಿದ್ದಾನೆ, ನನ್ನ ಲೈಫ್ನಲ್ಲಿ ವ್ಯಕ್ತಿಗಳು ನನಗೆ ಶತ್ರುವಾದಾಗಲೂ 2ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಯು ಧೂಪದಂತೆಯೂ, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೇನಾಗಿರಲಿ, ಸಮರ್ಪಕವಾಗಿರಲಿ. 1-4 ವಾಕ್ಯದಲ್ಲಿ ಮೊದಲನೇ ಪಾಯಿಂಟ್, ಶತ್ರುಗಳು ಸುತ್ತುವರೆದಾಗ ನಾವು ಏನ್ ಮಾಡಬೇಕು? ಎಲ್ಲರೂ ನೋಡ್ತೀರಾ ಸ್ಲೈಡ್ನಲ್ಲಿ ಏನಿದೆ? ಶತ್ರುಗಳು ಸುತ್ತುವರೆದಾಗ ಏನ್ ಮಾಡ್ಬೇಕಂತೆ? ಧೂಪವರ್ಪಿಸಿ ನೀನೇನಾಗಬೇಕು? ದುಷ್ಟರಿಂದ ದೂರ ಸರಿಬೇಕು. ಧೂಪವನ್ನು ಅರ್ಪಿಸಿ ಪ್ರತಿಯೊಬ್ಬ ದೇವರ ಮಗು ದುಷ್ಟರಿಂದ ದೂರವನ್ನು ಸರಿಬೇಕು. ದಾವೀದ ಅರಣ್ಯದಲ್ಲಿ ಅವನು ಅಲಿತಾ ಇರಬೇಕಾದ್ರೆ ಅವನಿಗೆ ಧೂಪ ಇಲ್ಲ, ಆರಾಧನೆ ಇಲ್ಲ. ಅವತ್ತಿನ ಕಾಲದಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ವಿಮೋಚನಾ ಕಾಂಡ 37ರಲ್ಲಿ ನೀವು ನೋಡೋದಾದ್ರೆ, ಆರೋನನು ಪ್ರತಿನಿತ್ಯ ಸಾಯಂಕಾಲ ಏನಾಕ್ಬೇಕಂತೆ? ದೇವರಿಗೆ ಧೂಪ ಹಾಕ್ಬೇಕು.
ಇವಾಗ ನೋಡ್ರಿ, ನಿಮ್ಮಿಂದ ನಿಮ್ಮ ಸಂತತಿಯಿಂದ ದೇವರು ಆರೋನನಿಗೆ ಅವತ್ತು ಹೇಳಿದಾಗ, ದಾವೀದನ ಇವಾಗ ಕಾಡಿನಲ್ಲಿ ಅಲಿತಿದ್ದಾನೆ, ಆದರೆ ಅವನ ಕೈ ಖಾಲಿಯಾಗಿದೆ, ಅವನಿಗೆ ಧೂಪ ಅರ್ಪಿಸ್ಲಿಕ್ಕೆ ಏನೂ ಇಲ್ಲ. ಆದರೆ ಅವನ ಹೃದಯ ದೇವರ ಮೇಲಿರುವಂಥ ಪ್ರೀತಿಯಿಂದ, ವಾಗ್ದಾನಗಳನ್ನು ಅವನು ನಂಬಿದಾನೆ. ಆ ನಂಬಿಕೆಯಿಂದ ಅವನೇನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಸಂಧ್ಯಾ ನೈವೇದ್ಯದಂತೆ ನಿನಗೇನಾಗಿರಲಿ, ಸಮರ್ಪಕವಾಗಿರಲಿ. ಸತ್ಯವೇದದಲ್ಲಿ ಎಜ್ರಾ ಅನ್ನೋನ ಬಗ್ಗೆ ನಾವು ನೋಡ್ತೇವೆ. ಅವನ ವಾಕ್ಯದಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಅವನು ಸಂಧ್ಯಾ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದ್ನಂತೆ. ಈವ್ನಿಂಗ್ ಟೈಮ್ಸ್ ಆರ್ ವೆರಿ ಪ್ರೆಷಿಯಸ್. ಅನೇಕ ದೇವರ ಮಕ್ಕಳು ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸಂಜೆಯ ಸಮಯದಲ್ಲಿ ಹೆಚ್ಚು ಮೊಬೈಲ್ಗೆ ಜನರು ಅಡಿಕ್ಟ್ ಆಗೋದು. ಆದರೆ ಅನೇಕ ಜನರಿಗೆ ಗೊತ್ತಿಲ್ಲ, ಸಂಜೆಯ ಸಮಯದಲ್ಲಿ ದೇವರು ಅನೇಕರಿಗೆ ಎನ್ಕೌಂಟರ್ ಕೊಡೋದು. ಬೈಬಲ್ನಲ್ಲಿ ನೀವು ನೋಡೋದಾದರೆ ದೇವರು ಅದಕ್ಕೆ ಸಂಜೆಯ ತಂಗಾಳಿಯಲ್ಲಿ ಯಾರೊಂದಿಗೆ ಸಂಚರಿಸ್ತದಂತೆ? ಆದಾಮನೊಂದಿಗೆ. ದಟ್ಸ್ ವೈ ಈವ್ನಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಂಜೆಗಳು ಯಾವಾಗೆಲ್ಲ ನೀವು ಹಾಡ್ತಾ ಆರಾಧಿಸ್ತಾ ಮನೆಗಳಲ್ಲಿ ರಾತ್ರಿಗಳಲ್ಲಿ ಕಳೀತಿರೋ, ಆಗ ನಿಮ್ಮ ಮನೆಯಿಂದ ಸೈತಾನ್ನ ನೀವು ದೂರ ಇಡ್ತೀರ. ಆದರೆ ದೇವರ ಮಕ್ಕಳು ಸಂಜೆ ಮಾತ್ರ ಎಷ್ಟೋ ಜನ ಪ್ರೇಯರೆ ಮಾಡಲ್ಲ. ಅದರಿಂದಲೇ ಸೈತಾನ ಅವತ್ತು ನೈಟೇ ಮನೆಗಳಲ್ಲಿ ಬೀಜ ಬಿತ್ತಿರ್ತಾನೆ. ಸಂಜೆ ವೆರಿ ವೆರಿ ಇಂಪಾರ್ಟೆಂಟ್. ಸಂಜೆಯ ಸಮಯ ಹೇಗೆ ನಿನ್ನ ಬಾಡಿ ನೀನು ಕೂಲ್ ಆಗೋಕ್ಕೆ ನೀನು ಬಿಟ್ಕೊಡ್ತೀಯೋ, ನಿನ್ನ ಆತ್ಮವನ್ನ ದೇವರ ಸಾನ್ನಿಧ್ಯದಲ್ಲಿ ತೃಪ್ತಿಪಡಿಸಬೇಕು. ನಾನು ನೆನೆಸಿದ್ದೀನಿ, ನನ್ನ ಜೀವನದಲ್ಲಿ ಅನೇಕ ಸಾರಿ ನಮ್ಮ ಊರಿನ ಕೆರೆ ಹತ್ರ, ನೆಲ್ಲಿಗುಡ್ಡೆ ಕೆರೆ ಹತ್ರ ನಾನು ಯಾವಾಗೆಲ್ಲ ಸಂಜೆಗಳಲ್ಲಿ ದೇವರೊಂದಿಗೆ ಹೋಗಲಿಕ್ಕೆ ಸಮಯ ಕೊಟ್ಟಿದ್ದೀನೋ, ಆಗ ಅನೇಕ ಸಾರಿ ನನಗೆ ಹಾಡುಗಳು ಹುಟ್ಕೊಂಡಿದೆ. ಹಾಡುಗಳು ನನಗೆ ಹುಟ್ಟಿರೋದು ಸಂಜೆಯ ಸಮಯದಲ್ಲಿ ಅನ್ನೋದನ್ನ ನಾನು ಯಥಾರ್ಥವಾಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಯಾಕಂದ್ರೆ ಆ ಸಂಜೆ ಸಂಧ್ಯಾ ನೈವೇದ್ಯದ ಸಮಯ. ದಾನಿಯೇಲ 9ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡೋಣ, ಬೇಗ ಓದೋಣ. ದಾನಿಯೇಲ 9:21 ನೋಡ್ರಿ, ಅವನು ಸಂಜೆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಓದ್ತೀರಾ? 9:21. ದಾನಿಯೇಲ 9:21. ಇದೆಲ್ಲ ಸತ್ಯವೇದದಲ್ಲಿ ದೇವರು ತನ್ನ ಭಕ್ತರುಗಳಿಗೆ ಇಟ್ಟಂತಹ ಒಂದು ರಹಸ್ಯವಾದ ಅನುಭವ. ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ವಾವ್! ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನೊಂದಿಗೆ ಆತನು ಸೇರಿದ್ನಂತೆ. ಈವ್ನಿಂಗ್ ಟೈಮ್ ಅವನಿಗೆ ಪ್ರೆಷಿಯಸ್ ಆಗಿದೆ. ಯಾಕಂದ್ರೆ ಆ ಸಮಯದಲ್ಲಿ ಗೇಬ್ರಿಯೇಲ್ ಬಂದು ಒಂದು ಆನ್ಸರ್ನ ತಗೊಂಡ್ಬರ್ತಾ ಇದ್ದ. ಸೊ ಅದಕ್ಕೆ ಸಂಜೆಯ ಸಮಯಗಳಲ್ಲಿ ನೀವು ನೋಡೋದಾದ್ರೆ ದಾವೀದನು ಕೂಡ ಈ ವಾಕ್ಯಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ, ಅವನು ಸಂಧ್ಯಾ ನೈವೇದ್ಯದಂತೆ ಕೈಗಳನ್ನು ಎತ್ತಿ ಏನು ಮಾಡಿದ್ನಂತೆ? ಪ್ರಾರ್ಥನೆ ಮಾಡಿದ್ನಂತೆ. ನಿಮಗೆ ಗೊತ್ತಿದೆಯಾ, ಈ ಕೀರ್ತನೆ ದೇವರ ಆಲಯವನ್ನು 2ನೇ ಸಾರಿ ಕಟ್ಟಿದ ಮೇಲೆ, ಸತ್ಯವೇದದಲ್ಲಿ 2ನೇ ಸಾರಿ ಹಾಳು ಬಿದ್ದಂಥ ಆಲಯವನ್ನು ಕಟ್ಟಿದ ಮೇಲೆ ಪರಿಶುದ್ಧ ಸ್ಥಳದಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಹೋಗುವಂತಹ ಯಾಜಕನು ಕೀರ್ತನೆ 141 ಓದ್ತಿದ್ನಂತೆ. ಆ ಸಮಯದಲ್ಲಿ ಇದನ್ನು ಹಾಡ್ತಾ ಇದ್ರಂತೆ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ದೇವರು ಆತನ ಧೂಪವನ್ನು ಅರ್ಪಿಸುವಂಥದ್ದು ಇಟ್ ಈಸ್ ಅಕ್ಸೆಪ್ಟಬಲ್ ಟು ಗಾಡ್. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೂ ನಿಮಗೂ ಬಲಿ ಧೂಪ ಯಾವುದೂ ಇಲ್ಲ. ಯಾಕಂದ್ರೆ ನಮಗಾಗಿ ಯೇಸು ಸ್ವಾಮಿನೇ ಏನಾದ್ನು? ಬಲಿಯಾದ್ನು. ನಾನು ನಮ್ಮ ಸಭೆಯಲ್ಲಿ ಒಂದ್ಸರಿ ಹೇಳುವಾಗ ಹೇಳಿದ್ದು, ಯೇಸು ಸ್ವಾಮಿ ನಂಬಿ ಬರುವ ಮುಂಚೆ ಅನ್ಯ ಜನರಾಗಿದ್ದಾಗ ಯಾವ ಬಲಿ ಧೂಪ ಏನ್ ಬೇಕಾದ್ರೂ ಮಾಡ್ತೀವಿ. ಯೇಸು ಸ್ವಾಮಿಯಲ್ಲಿ ಬಂದ್ಮೇಲೆ ಫುಲ್ ಜಿಪುಂಡ್ರು. ಒಂದೊಂದ್ಸರಿ ಆರಾಧನೆಗೆ ಬರ್ಬೇಕಂದ್ರೆ ಕುರಿ ಹಿಡ್ಕೊಂಡ್ ಬರ್ಬೇಕಿತ್ತು ಹಳೆ ಒಡಂಬಡಿಕೆ ಕಾಲದಲ್ಲ. ಈಗ ಕುರಿಯಲ್ಲ, ನಾವೇನು ಮುಟ್ಟಲ್ಲ. ಇಷ್ಟು ಜಿಪುಂಡ್ರಾದ್ವಿ ದೇವರ ಆಲಯಕ್ಕೆ. ಯೇಸು ಸ್ವಾಮಿಯಲ್ಲಿ ನಂಬಿ ಬಂದ್ಮೇಲೆ ನಾನು ನೋಡಿದೆ. ಯಾಕಂದ್ರೆ ಎಲ್ಲ ಫ್ರೀ ಸಿಕ್ಕಿದೆಯಲ್ಲ. ನಾನು ನೋಡಿದಂಥ ಸೇವೆ ಎಲ್ಲ ಫ್ರೀ ಸಿಕ್ಕಿದೆ. ಹಾಗಾಗಿ ಯೇಸು ಸ್ವಾಮಿ ಬೈಬಲ್ ಹಾಗೆ ಹೇಳಿಲ್ಲ. ಬರೀ ನಾನು ಧೂಪ ಅಂತ ಹೇಳಿದಾಗ ಬರೀ ಕಾಣಿಕೆ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಪ್ರಾರ್ಥನೆಗಳು ಕೂಡ ಹೊಸ ಒಡಂಬಡಿಕೆಯಲ್ಲಿ ದೇವರು ಪುರುಷರುಗಳಿಗೆ ಅರ್ಪಿಸ್ಲಿಕ್ಕೆ ಹೇಳಿದಂತಹ ಧೂಪ ಯಾವುದು? 1 ತಿಮೋತಿ 2ನೇ ಅಧ್ಯಾಯ 8ನೇ ವಾಕ್ಯ. ಇದು ಪ್ರತಿಯೊಬ್ಬ ಪುರುಷರಿಗೂ ಬಹಳ ಕಷ್ಟವಾಗಿ ಸಂಜೆ ಹೊತ್ತು ಮಾಡಬೇಕಾಗಿರುವಂಥ ಕಾರ್ಯ. ಓದೋಣ ಬೇಗ. 1 ತಿಮೋತಿ 2ನೇ ಅಧ್ಯಾಯ 8ನೇ ವಾಕ್ಯ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಉಳ್ಳವರಾಗಿ ಶಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ನಿಮ್ಮ ಹೆಂಡತಿಯರುಗಳಿಗೆ ಬಾರಿಸಬೇಕೆಂದು. ನೋಡ್ತಾ ಇದ್ದೀರಾ ಎಲ್ಲಿದೆ ಬೈಕ್ ವಾಕ್ಯ ಅಂತ? ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು
ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರು ಹೊಸ ಒಡಂಬಡಿಕೆಯಲ್ಲಿ ಪುರುಷರುಗಳಾಗಿರುವಂತ ನಮಗೆ ಹೇಳಿದಂತಹ ಧೂಪ ಏನ್ ಗೊತ್ತಾ? ಕೋಪವು ವಾಗ್ವಾದವು ಇಲ್ಲದೆ ನಮ್ಮ ಕೈಗಳನ್ನೇ ಎತ್ತಿ ಏನ್ ಮಾಡಬೇಕು? ಆರಾಧಿಸಬೇಕು. ಆದ್ರೆ ನಮ್ಮ ಮನೆಗಳಲ್ಲಿ ನಾವು ಆರಾಧನೆ ಹೇಗೆ ಮಾಡ್ತಿದ್ದೀವಿ? ಅನೇಕ ಸಾರಿ ಭಾನುವಾರ ದೇವರ ಆಲಯಕ್ಕೆ ಹೋಗುವಂತ ವಿಶ್ವಾಸಿಗಳು ಆರಾಧಿಸುವಾಗ ದೇವರ ಪ್ರಸನ್ನತೆ ಯಾಕೆ ಬರಲ್ಲ ಅಂದ್ರೆ, ಅವನಿಗೆ ಸೋಮವಾರದಿಂದ ಸಂಜೆವರೆಗೂ ಅವನ ಕೈಗಳನ್ನೆತ್ತಿ ಆರಾಧನೆ ಮಾಡೋದು ಅಭ್ಯಾಸ ಮನೆಯಲ್ಲೇ ಇಲ್ಲ ಅವರಿಗೆ. ಬೈಬಲ್ ಹೇಳಿದ್ದು ಕೈಗಳನ್ನು ಎತ್ತಿ ಬಾರಿಸ್ರಿ ಅಂತಲ್ಲ, ಕೈಗಳನ್ನ ಎತ್ತಿ ನೀವೇನ್ ಮಾಡಬೇಕು? ಪ್ರಾರ್ಥಿಸ್ಬೇಕು. ಅನೇಕ ಸಾರಿ ನಮ್ಮ ಪ್ರೇಯರ್ಗಳು ದೇವರು ಯಾಕೆ ಕೇಳಿಲ್ಲ? ಅನೇಕ ಸಾರಿ ಗಂಡಸರುಗಳಿಗೆ ಆರ್ಗ್ಯುಮೆಂಟ್ ಜಾಸ್ತಿ ಆಗಿದೆ, ಕೋಪ ಜಾಸ್ತಿ ಆಗಿರೋದ್ರಿಂದ ನಮ್ಮ ಪ್ರಾರ್ಥನೆಗಳು ಸಂಧ್ಯಾ ನೈವೇದ್ಯದ ಹಾಗೆ ನಾವು ದೇವರ ಬಳಿಯಲ್ಲಿ ಸಮರ್ಪಿಸಲಿಕ್ಕೆ ನಮ್ಮ ಪ್ರಾರ್ಥನೆಗಳು ಯೋಗ್ಯವಾಗಿಲ್ಲ. ಆದರೆ ದಾವೀದ ಒಂದನ್ನು ತೀರ್ಮಾನ ಮಾಡ್ಕೊಳ್ತಾ ಇದ್ದಾನೆ, ನಾನು ಆ ರೀತಿಯಾಗಲ್ಲ ಸ್ವಾಮಿ, ನಾನು ಆ ರೀತಿಯಾಗಲ್ಲ. ಇವ 2-3 ವಾರಗಳ ಹಿಂದೆ ಕೂಡ ಒಬ್ಬ ನನ್ನ ಜೊತೆ ಓದಂತ ಒಬ್ಬ ಜೂನಿಯರ್ ದಿಢೀರಂತ ಯಾವುದೋ ಒಂದು ವಾಟ್ಸಪ್ ಪೋಸ್ಟ್ ನನಗೆ ಹಾಕ್ತಾನೆ. ಆ ವಾಟ್ಸಪ್ ಪೋಸ್ಟ್ ಸಭೆಯ ಸೇವೆಗೆ ವಿರುದ್ಧವಾಗಿತ್ತು. ವಿಡಿಯೋ ಇರೋದ್ರಿಂದ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಆದರೆ ಮತಾಂತರ ಈ ರೀತಿ ಪದಗಳೆಲ್ಲ ಬರ್ತಾ ಇದೆ, ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆದರೆ ನಾನು ಜೂನಿಯರ್ ಆಗಿರೋದ್ರಿಂದ ನಾನು ಅವನ ಹತ್ರ ಮೆತ್ತಗೆ ಒಂದೊಂದೇ ಸಂಭಾಷಣೆ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಗೆ ಅಲ್ಲಿಂದ ಫಾರಿನರ್ಸ್ ಬಂದು ಹೀಗೆ ಮಾಡಿದ್ರೆ ಇಲ್ಲಿಂದ ಹಾಗೆ ಮಾಡೋದು ನ್ಯಾಯ ಅಲ್ವಾ? ಈ ರೀತಿ ಎಲ್ಲ ನಾನು ಮಾತಾಡ್ತಾ ದಿಢೀರಂತ ಆ ಮಾತು ಶಾರ್ಪ್ ಆಯ್ತು. ಈಗ ಶಾರ್ಪ್ ಆಗಿದ ತಕ್ಷಣ ನನಗೆ ಚೆನ್ನಾಗಿ ಗೊತ್ತಾಯ್ತು, ಇದು ಆರ್ಗ್ಯುಮೆಂಟ್ ಆದ್ರೆ ಏನಾಗುತ್ತೆ? ಶಕ್ತಿಪೂರ್ವಕವಾಗಿ ಅವನೇ ಬಂದು ನನ್ನ ಮನೇಲಿ ಇಳಿಬೋದು. ತಕ್ಷಣ ನನಗೊಂದು ದೇವರು ಜ್ಞಾನ ಕೊಟ್ಟರು, ವಾಗ್ವಾದಗಳಿಗಿಂತಹ ಸಂಬಂಧ ಬಹಳ ಮುಖ್ಯ ಅಂತ ನಮ್ಮ ಬೈಬಲ್ ಹೇಳುತ್ತೆ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿಯ ಬಗ್ಗೆ ಇರುವಂತ 1 ಕೊರಿಂಥ 13ನೇ ವಾಕ್ಯಗಳನ್ನ ಅವನಿಗೆ ಫುಲ್ಲು ಹಾಕ್ಬಿಟ್ಟೆ. ಅದು ಹಾಕಿದ್ರಿಂದ ನನ್ನ ಮನೆ ಹತ್ತಿರದಲ್ಲೇ ಇರೋ ಅಂಗಡಿಯವನು ಈಗಲೂ ಒಂದು ಸ್ಮೈಲ್ ಕೊಟ್ಟು ಹೋಗ್ತಾನೆ. ಒಂದು ಸಮಯದಲ್ಲಿ ಆ ವಾಗ್ವಾದನ ನಾನೇನಾದ್ರೂ ಇನ್ನೊಂದು ಸ್ವಲ್ಪ ಪುಲ್ ಮಾಡಿ ನನ್ನ ಪಾಯಿಂಟ್ನ ಅವನ ಹತ್ರ ನಿರೂಪಿಸ್ಲಿಕ್ಕೆ ನಾನು ಮಾತಾಡಿದ್ದಿದ್ರೆ ವಾಗ್ವಾದದಲ್ಲಿ ನಾವು ಗೆಲ್ಬೋದು. ಮಕ್ಕಳೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ಗಳ ಹತ್ರ ಮಾಡುವಂಥ ಆರ್ಗ್ಯುಮೆಂಟ್ನಿಂದ ಅಲ್ಲ ನೀವು ಗೆಲ್ಲೋದು, ಆರ್ಗ್ಯುಮೆಂಟ್ಗಳಲ್ಲಿ ಸೋಲೋದ್ರಿಂದ ದೇವರ ಹತ್ರ ನೀವು ಗೆಲ್ತೀರ. ಆದರೆ ಅನೇಕ ಸಾರಿ ನಿನಗೇನು ಗೊತ್ತು ಮಮ್ಮಿ, ನಾವು ಕೂಡ ತಂದೆ ತಾಯಿಗಳ ಹತ್ರ ಕೆಲವು ಸಾರಿ. ಆದರೆ ನಾನು ನಿಮಗೆ ಪ್ರೀತಿಯಿಂದ ಒಂದನ್ನು ದೇವರ ವಾಕ್ಯದಲ್ಲಿ ದೇವರು ನಮಗೆ ಇಟ್ಟಿರುವಂತಹ ಒಂದು ವಿಶೇಷವಾದಂಥ ಸಲಹೆ ಏನಂದ್ರೆ, ಶತ್ರುಗಳು ನಮಗೆ ಹೇಳ್ತಾ ಇದ್ದಾರಾ, ಅದು ಒಂದು ವೇಳೆ ನಮ್ಮ ಬಾಯಿ ಮಾತುಗಳಿಂದ ಅವುಗಳನ್ನು ಉದ್ದಕ್ಕೆ ಎಳೆಯಿದೆ, ಆರ್ಗ್ಯುಮೆಂಟ್ಗಳನ್ನು ನಾವು ನಿಲ್ಲಿಸಬೇಕು. ಯಾಕಂದ್ರೆ ದೇವರ ವಾಕ್ಯ ನಮಗೆ ಸಂಜೆ ಹೊತ್ತು ಪ್ರಾರ್ಥನೆ ಮಾಡೋನು ಪ್ರಾಕ್ಟಿಕಲ್ ಆಗಿ. ದಾವೀದನಿಗೆ ಅವತ್ತು ದುಷ್ಟರ ಜೊತೆ ಅವನಿಗೆ ರಾಜಿ ಆಗುವಂತ ಸಂದರ್ಭ ಬಂದಿದೆ. ಕೆಲವು ಸಾರಿ ನಮ್ಮ ಕಂಪನಿಯಲ್ಲಿ, ಕೆಲವು ಸಾರಿ ನಾವು ಮಾಡುವಂತ ಬಿಸ್ನೆಸ್ಗಳಲ್ಲಿ, ಕೆಲವು ಸಾರಿ ಲೌಕಿಕವಾಗಿರುವಂತ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ನಾವು ಇರುವಾಗ ಈ ರೀತಿ ಕಾರ್ಯಗಳು ದುಷ್ಟರ ಮಧ್ಯದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ನಮಗೊಂದು ಬಹಳ ದೊಡ್ಡ ಜ್ಞಾನ ಬೇಕು. ಅದಕ್ಕೆ ದಾವೀದನ ನೋಡಿ ಕೀರ್ತನೆ 141ರಲ್ಲಿ ಪ್ರೇಯರ್ ಬಗ್ಗೆ ಮಾತಾಡ್ತಾ ಇದ್ದವನು ದಿಢೀರಂತ 3ನೇ ವಾಕ್ಯದಲ್ಲಿ ನೋಡ್ರಿ, 141:3 ಏನ್ ಹೇಳ್ತಾನೆ? ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು. ಯೆಹೋವನೇ ನನ್ನ ಬಾಯಿಗೆ ಏನ್ ಮಾಡ್ಬೇಕು? ನೀನು ಕಾವಲಿರಿಸು. ಅಫ್ಕೋರ್ಸ್ ಐ ವಿಲ್ ಮೇಡ್ ಮೈ ಪಾಯಿಂಟ್. ನಾನು ಕಂಪ್ನಿಯಲ್ಲಿ ಮಾತಾಡ್ತೀನಿ, ನನ್ನ ಪಾಯಿಂಟ್ ನಾನು ಗೆಲ್ಬೋದು ನಾನು. ಆದ್ರೆ ತಕ್ಷಣ ನನಗೊಂದು ವಿವೇಕ ಬರ್ಬೇಕು. ಅದೇನು ಗೊತ್ತಾ? ನನ್ನ ಬಾಯಿಗೆ ನೀನೇನ್ ಹೇಳ್ಬೇಕಪ್ಪ? ಕಾವಲಿರಿಸು. ನನ್ನ ತುಟಿಗಳೆಂಬ ಕದವನ್ನ ನೀನೇನ್ ಮಾಡ್ಬೇಕು? ದಾವೀದ ಒಂದನ್ನು ಹೇಳ್ತಾ ಇದ್ದಾನೆ, ಪ್ರೇಯರ್ಗೆ ನಿನ್ನ ನಾಲಿಗೆಯನ್ನ ನೀನ್ ಕೂಗಿ ಯೂಸ್ ಮಾಡಿದ್ರೆ, ಎರಡನೇದಾಗಿ ದುಷ್ಟರ ಜೊತೆ ನೀನ್ ಸುತ್ತಲೂ ಇರುವಾಗ ನಿನ್ನ ನಾಲಿಗೆಯನ್ನ ನೀನೇನ್ ಮಾಡಬೇಕು? ಕೆಟ್ಟದ್ದಕ್ಕೆ ಹೋಗದೆ ಇರುವಾಗ ಆ ನಾಲಿಗೆಯನ್ನ ಕಾಪಾಡ್ಕೋಬೇಕು. ಹೇಗೆ ದೇವರ ಆಲಯಕ್ಕೆ ಪ್ರತಿಯೊಂದು ಜಗತ್ನಲ್ಲಿರುವಂತ ಪ್ರತಿಯೊಂದು ಚರ್ಚ್ಗಳಿಗೆ ದೇವರ ಆಲಯಕ್ಕೆ ಬಾಗಿಲಿದ್ರೆ, ದೇವರ ಮನುಷ್ಯನ ನಾಲಿಗೆಗೆ ಬಾಗಿಲಿರಬೇಕು ಅಂತ ಸ್ಪರ್ಜನೆ ಹೇಳ್ತಾರೆ. ಬರೀ ಆಲಯಕ್ಕೆ ಬಾಗಿಲಲ್ಲ ಬೇಕಾಗಿರೋದು, ಇವತ್ತು ದೇವರ ಮಕ್ಕಳುಗಳಿಗೆ ಬಾಯಿಗಳಲ್ಲಿ ಇವತ್ತು ನಾವು ಕಾಯಲಿಕ್ಕೆ ನಮಗೆ ಅರಿವು ಬಂದಿದೆಯಾ? ಅದನ್ನು ನಾವು ಮಾಡ್ತಾ ಇದ್ದೀವ? 141:4 ನೋಡ್ರಿ ಏನ್ ಹೇಳ್ತಾನೆ? ನನ್ನ ಹೃದಯವು ದುರಾಚಾರವನ್ನ ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಏನ್ ಮಾಡೋದಿಲ್ಲ, ಕೆಟ್ಟ ಕೆಲಸಗಳನ್ನು. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ಅರ್ಥ ಮಾಡ್ಕೊಳ್ರಿ, ಅವನ್ ಬಾಯಿ ಬರ್ತಾ ಇರೋದಕ್ಕೆ ಪ್ರಾಬ್ಲಮ್ ಬಾಯಿ ಅಲ್ಲ, ಹಾರ್ಟ್. ಅದಕ್ಕೆ ಬಹಳಷ್ಟು ದೇವರ ಮಕ್ಕಳು ಪ್ರತಿ ದಿವಸ ನಮ್ಮ ಹೃದಯಗಳನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ಹೆಚ್ಚು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಬುಗ್ಗೆ ಒಳಗಡೆ ಸರಿ ಇಲ್ಲ ಅಂದ್ರೆ ನಮ್ಮ ಹರಿಯುವ ನದಿ ಹಾಳಾಗಿರುತ್ತೆ.
ನನಗೊಬ್ಬ ದೇವರ ಮನುಷ್ಯನು ನನ್ನ ಹೆಂಡತಿಯೊಂದಿಗೆ ಕೋಪಿಸ್ಕೊಳ್ತಾ ಇರುವಂಥ ದಿವಸಗಳಲ್ಲಿ ಅವ್ರನ್ನ ನಾವು ನೋಡಿದಾಗ ಅವರು ಒಂದು ಮಾತನ್ನು ನನಗೆ ಹೇಳಿದ್ದು ಈಗಲೂ ನೆನಪಿದೆ. ಆಂಗರ್ ಅಂಡ್ ಲಸ್ಟ್ ಗೋಸ್ ಟುಗೆದರ್ ಬ್ರದರ್. ಇಚ್ಛೆ ಮತ್ತು ಕೋಪ ಒಟ್ಟಿಗೆ ಹೋಗುತ್ತೆ, ಬಿ ಕೇರ್ಫುಲ್. ಅಣ್ಣ ತಮ್ಮ ಅಂತ ಹೇಳಿದ್ರು. ಅವತ್ತು ನನಗೂ ನನ್ನ ಹೆಂಡತಿಗೂ ನಾನು ಒಂದು ಒಡಂಬಡಿಕೆಯನ್ನು ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿದೆ. ಏನಂದ್ರೆ, ಯಾವಾಗೆಲ್ಲ ನನಗೆ ಇಚ್ಛೆ ಬರುತ್ತೋ ನನ್ನ ಮನೆಯಲ್ಲಿ ಕೋಪ ಬರುತ್ತೆ. ಇದು 2 ಅಣ್ಣ ತಮ್ಮಂದ್ರು. ಇವನ್ನ ನೀವು ಹೋಗಿಸ್ಬೇಕಂದ್ರೆ 2 ಯಾವುದ್ರಲ್ಲಿ ಉಟ್ಕೊಳ್ಳುತ್ತೆ? ಹೃದಯದಲ್ಲಿ. ಒಂದು ಬರೀ ಸ್ತ್ರೀ ಮೋಹ ಮಾತ್ರ ಅಲ್ಲ, ವಸ್ತುಗಳ ಮೋಹ ಬರ್ಬೋದು, ಸ್ಥಾನಗಳ ಮೋಹ ಬರ್ಬೋದು. ಒಬ್ಬ ಸೇವಕನಾಗಿ ನನ್ನ ಪ್ರಸಿದ್ಧತೆಯ ಮೋಹ ನನಗೆ ಬರ್ಬೋದು. ನನ್ನ ಮಾತನ್ನ ಜನರುಗಳು ಕೇಳ್ತಾ ಇಲ್ಲ ಅಂದಾಗ ಸ್ವನೀತಿಯನ್ನು ಸ್ಥಾಪಿಸಲಿಕ್ಕೆ, ನನ್ನ ಪಾಯಿಂಟನ್ನು ಪ್ರೂವ್ ಮಾಡಲಿಕ್ಕೆ ನನ್ನ ವಿಶ್ವಾಸಿಗಳ ಹತ್ರನೂ ನಾನು ಕೋಪಿಸ್ಕೊಳ್ಬೋದು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನಮ್ಮ ಹೃದಯಗಳು ಶತ್ರುವನ್ನು ಹೋರಾಡ್ಲಿಕ್ಕೆ ಮುಂಚೆ ಪವಿತ್ರಾತ್ಮನು ನಮ್ಗೆ ಇವತ್ತು ಸಂಜೆ ಹೇಳ್ತಿದ್ದಾನೆ ಏನು ಗೊತ್ತಾ? ಕೆಟ್ಟ ಕೆಲಸವನ್ನು ನಡೆಸದಂತೆ ನಾನು ಕಾಪಾಡು. ಬಿಕಾಸ್ ವಿ ಆರ್ ಪ್ರೊವೋಕ್ಡ್. ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಕಂಪ್ನಿಗಳಲ್ಲಿ ನಮ್ಮನ್ನು ಜೊತೆಗಿರೋನು ಪ್ರವೋಕ್ ಮಾಡ್ತಾನೆ, ನಾವು ಕೆಳಗಡೆ ಕೆಲಸ ಮಾಡೋನು ನಮ್ಮನ್ನು ಪ್ರವೋಕ್ ಮಾಡ್ತಾನೆ, ಸೇವೆಗಳಲ್ಲಿ ನಮ್ಮನ್ನು ಪ್ರವೋಕ್ ಮಾಡ್ತಾನೆ. ದುಷ್ಟನ ಕೆಲಸನೇ ಏನಂದ್ರೆ, ಹೇಗಾದರೂ ಮಾಡಿ ಸಂಧ್ಯಾ ನೈವೇದ್ಯವನ್ನು ಮಾತ್ರ ಇವನ್ ಮನೆಯಲ್ಲಿ ಏನು ಮಾಡಬಾರ್ದು, ಭಕ್ತಿಪೂರ್ವಕವಾಗಿ ಇವನು ಕೈ ಎತ್ತಬಾರ್ದು. ಹಾಗಾಗಿ ಆ ಮಾಡಿದಂಥ ಟೆನ್ಷನ್ನೇ ಅವತ್ತು ರಾತ್ರಿ ಪ್ರೇಯರ್ ಮಾಡದೆ ಮಲಗೋಂಗೆ ಮಾಡುತ್ತೆ. ನಿಮ್ಗೆ ಆ ರೀತಿ ಅನುಭವ ಆಗಿದೆಯಾ? ನೋಡ್ರಿ ಎಲ್ಲ. ಯಾಕಂದ್ರೆ ಆ ವಾಕ್ಯವನ್ನ ದಾವೀದನವತ್ತು ಅದು ಬರೆಸ್ತಾ ಇದ್ದಾನೆ. ಆ ಕೆಟ್ಟ ಕೆಲಸಗಳನ್ನು ನಾನು ನಡೆಸದೇ ಇರುವ ಹಾಗೆ ನನ್ನ ಹೃದಯವನ್ನ ದೇವರ ಆತ್ಮನೊಂದಿಗೆ ನಾನು ಇಟ್ಕೊಳ್ಳಿಕ್ಕೆ ದೇವರೇ ನನಗೆ ನೀನು ಸಹಾಯ ಮಾಡು. ಕೀರ್ತನೆ 5:8 ಈ ಕೆಟ್ಟದ್ದಾಗಿ ಜನರುಗಳು ಹಬ್ಬಿಸ್ತಾ ಇರುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ದಾವೀದನು ಏನ್ ಹೇಳ್ತಾನೆ ನೋಡ್ರಿ. ಕೀರ್ತನೆ 5:8 ಏನ್ ಹೇಳ್ತಾನೆ? ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸ್ತಿರುವುದರಿಂದ ನೀನೇನ್ ಮಾಡ್ಬೇಕಂತೆ? ನಿನ್ನ ನೀತಿಗೆ ಸರಿಯಾಗಿ ಏನ್ ಮಾಡ್ಬೇಕಂತೆ? ನನ್ನನ್ನು ನೀನು ನಡೆಸು. ಇದು ಬಹಳಷ್ಟು ಜನ ನಾವು ಮಾಡಲ್ಲ. ದೇವ್ರೆ, ನನಗೆ ಅವನು ಆ ರೀತಿ ಮಾಡ್ತಾ ಇದ್ದಾರ, ಅವ್ರಿಗೆ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಬಂದು ಅವನಿಗೆ ಬುದ್ಧಿ ಬರಲಿ. ಕೆಲವು ಸಾರಿ ದೇವರ ಮಕ್ಕಳು ಪ್ರಾರ್ಥನೆ ಮಾಡೋದು ನಾನು ಕೇಳಿದ್ದೀನಿ. ಇದು ಈ ರೀತಿ ಅವನಿಗೆ ಒಂದು ಪಾಠ ಕಲಿಸು ಅವನು ನನಗೆ ಬಗ್ಗೆ ಮಾತಾಡಿರೋದ್ರಿಂದ. ದಾವೀದ ಹಾಗೆಲ್ಲ ಹೇಳಿಲ್ಲ. ನಿನ್ನ ನೀತಿಗೆ ಸರಿಯಾಗಿ, ನನ್ನ ನೀತಿ ಅಲ್ಲ, ನನ್ನ ನೀತಿಯಲ್ಲಿ ಬಹಳಷ್ಟು ರಾಂಗ್ ಇದೆ, ಆದರೆ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ಏನು ಮಾಡ್ಬೇಕು? ನೀನು ನಡೆಸು. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಸಭೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಅವನು ಒಂದನ್ನು ಹೇಳ್ತಾ ಇದ್ದಾನೆ. ಅವ್ರು ಕೇಳು ಮಾಡಿದ್ದಾರೆ, ಆದರೆ ನನಗೆ ಬೇಕಾಗಿರೋದು ದೇವರ ನೀತಿ. ಗಾಡ್ ಹ್ಯಾಸ್ ರೈಚಿಯಸ್ನೆಸ್ ಇನ್ ಹಿಮ್. ಆತನಲ್ಲಿ ನೀತಿ ಇದೆ. ಅದಕ್ಕೆ ಇವತ್ತು ನಿಮ್ಮನ್ನು ಗದರಿಸಿ ಪ್ರೀತಿಯಿಂದ ನಾನು ಒಂದನ್ನು ಹೇಳಬೇಕು. ಪ್ರಾರ್ಥಿಸುವ ದೇವರ ಮಕ್ಕಳು ದ್ವೇಷವನ್ನು ಸಾಧಿಸಲ್ಲ. ಪ್ರಾರ್ಥಿಸುವಂತ ಒಬ್ಬ ಸೇವಕ ದ್ವೇಷವನ್ನು ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಪ್ರಾರ್ಥನೆ ಮಾಡೋರು ಅನ್ನೋದು ಒಬ್ಬನ್ನ ಗುರುತಿಸೋದು ಹೇಗೆ ಅಂದರೆ, ಅವನೊಳಗಡೆ ದ್ವೇಷ ಹೆಚ್ಚು ಕಾಲ ತಂಗೋದೇ ಇಲ್ಲ. ಬಹಳಷ್ಟು ಜನ ಅನ್ಯ ಭಾಷೆಗಳನ್ನ ಗಂಟೆಗಟ್ಟಲೆ ಮಾತಾಡ್ತಾರೆ, ಆದರೆ 20 ವರ್ಷ ಮಾತಾಡಿದ ಮಾತು ಕೂಡ ಏನು ಮಾಡಿಲ್ಲ, ಮರ್ತಿಲ್ಲ. ಯಾಕೆ? ಒಂದ್ಸರಿ ಇತ್ತೀಚೆಗೆ ನನ್ನ ಫ್ರೆಂಡ್ ಹತ್ರ ಒಂದು ಮಗು ಹೇಳ್ತಂತೆ, ಅವ್ರ ಅಪ್ಪನ ಹತ್ರ ಮಾತಾಡ್ತಾ ಅವಳು ಯಾವಾಗಲೂ ತಪ್ಪು ಮಾಡಿಲ್ಲಂತೆ. ಅವ್ರ ಅಪ್ಪ ನನ್ನ ಫ್ರೆಂಡ್ ಆಸೀರ್ ಹೇಳಿದ್ರಂತೆ, ಮತ್ತೆ 2ನೇ ಸರಿ ಹೋದ ವಾರ ಏನೋ ಹೇಳಿದ ವಿಷಯಕ್ಕೆ ಮತ್ತೆ ಕದ್ರದು. ಆಗ ಮಗಳು ಹೇಳಿದಂತೆ, ಡ್ಯಾಡಿ ಯು ಸೆಡ್ ದಟ್ ಯು ಫಾರ್ಗಾಟ್. ನೀನು ಹೇಳಿದೆ ಮರ್ತುಬಿಟ್ಟೆ ಅಂತ, ಮತ್ತೆ ಜ್ಞಾಪಿಸ್ಕೊಂಡಿದ್ಯಲ್ಲ, ಅದಕ್ಕೆ ತಾನೇ ನೀನು ಆ ಪಾಯಿಂಟ್ ನನಗೆ ಹೇಳ್ತಾ ಇರೋದು ಅಂತ ಮಗಳು ಹೇಳಿದಂತೆ. ಯಾಕೆ? ಮಕ್ಕಳಿಗೆ ಕೂಡ ಗೊತ್ತು ನಾವು ಮರ್ತಿಲ್ವಾ ಅಂತ. ಅದನ್ನ ಮತ್ತೆ ಜ್ಞಾಪಿಸಿ ಮತ್ತೆ ಅವ್ರನ್ನ ಹಾಂಟ್ ಮಾಡಿ ನಾವು ಹೇಳ್ತಾ ಇರೋದಕ್ಕೆ ಕಾರಣ ಏನಂದ್ರೆ, ನಮ್ಮೊಳಗೆ ಪ್ರೀತಿ ಪರಿಪೂರ್ಣವಾಗಿಲ್ಲ. ನಾನು ಈಗಲೂ ನಂಬ್ತೇನೆ. ಒಂದ್ಸರಿ ಒಬ್ಬ ಸೇವಕರು ಒಂದು ಸಭೆ, ಅವಾಗ ನಾನು ಸುವಾರ್ತಿಕನಾಗಿದ್ದೆ. ಆ ಸಮಯದಲ್ಲಿ ಒಬ್ಬ ಹುಡುಗ ಆ ಪಾಸ್ಟ್ರು ಕುಟುಂಬದಲ್ಲಿ ಅವರ ಹೆಂಡತಿ ಕೊಟ್ಟಂತ ಯಾವುದೋ ಸಲಹೆ, ಆ ಸಮಯದಲ್ಲಿ ಅದು ಗೊಂದಲಕ್ಕೀಡು ಮಾಡ್ತು. ಅವನು ಎಲ್ಲಿಗೂ ಚರ್ಚ್ಗೆ ಹೋಗದೆ ಇದ್ದಿದ್ದರಿಂದ ನಾನು ಅವನ ಹತ್ರ ಅವಾಗ ಹೇಳಿದೆ, ನೀನು ಒಂದು ಸಭೆಗೆ ಹೋಗು, ಅಲ್ಲಿ ಹೋಗಿ ದಶಮಾಂಶಗಳನ್ನು ಕೊಟ್ಟು ಒಂದು ಮೆಂಬರ್ ಆಗಿ ಕರೆಕ್ಟಾಗಿ ಅಲ್ಲಿ ಫೇತ್ಫುಲ್ ಆಗಿರು. ಇದು ಸುವಾರ್ತಿಕನಾಗಿದ್ದಾಗಲೂ ನಿಸ್ವಾರ್ಥವಾಗಿ ಅವನನ್ನು ಆ ಸಭೆಗೆ ನಾನು ನಡೆಸಲಿಕ್ಕೆ ಮಾಡಿದಂಥ ಒಂದು ಹಿನ್ನೆಲೆಯ ಕಾರ್ಯ. ಆದರೆ ಯಾವುದೋ ಒಂದು ಸಣ್ಣ ಕಾರಣದಿಂದ ಅವನು ಆ ಸಲಹೆ, ಅವರ ಮಾತಾಡಿದಂಥ ಸಲಹೆ ಅವನ ವೈವಾಹಿಕ ಜೀವಿತದಲ್ಲಿ ಏನೋ ಒಂದು ಸಮಸ್ಯೆ ಮಾಡಿದ್ರಿಂದ ಅದನ್ನು ಅವನು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕಾಗದೆ ಒಂದು ದಿವಸ ಬಿಡದಿಗೆ ಬಂದ್ಬಿಟ್ಟ. ಬಿಡದಿಗೆ ಬಂದಂಥ ಅವನು, ಅವಾಗ ನನಗೆ ಚರ್ಚ್ ಇಲ್ಲ,
ಅವನು ದಿಢೀರಂತ ಒಂದು ಸಲಹೆ ಕೇಳಲಿಕ್ಕೆ ಬಿಡದಿಗೆ ಬಂದವನು ನಾನು ಹೋಗಿ ಪ್ರಸಂಗ ಮಾಡ್ತಾ ಇದ್ದಂಥ ಚರ್ಚ್ನಲ್ಲಿ ವಾಕ್ಯ ಕೇಳಲಿಕ್ಕೆ ಕುಳಿತುಬಿಟ್ಟು. ಆ ಸೇವಕರಿಗೂ ನನಗೂ ಒಳ್ಳೆ ಪರಿಚಯ ಇದೆ. ಆದರೆ ಆ ಸೇವಕ ಅವತ್ತು ಆ ಹುಡುಗ ಬಂದವನು ಹೋಗುವಾಗ ನನ್ನ ಹತ್ರ ಕೇಳ್ದ, ಅಣ್ಣ ಇವತ್ತು ನಮ್ಮ ಪಾಸ್ಟರ್ ಏನಾದರೂ ಕೇಳಿದ್ರೆ ನಾನು ಎಲ್ಲಿಗೆ ಹೋದೆ ಅಂತ ಹೇಳಿ ಎಂದ. ಇದು ಇಂಡಿಪೆಂಡೆಂಟ್ ಸಭೆಗಳಲ್ಲಿರೋ ದೊಡ್ಡ ಸಮಸ್ಯೆ. ಅದಕ್ಕೆ ಅವನು ಹೇಳ್ದ, ನಾನು ಸುಳ್ಳು ಹೇಳೋಕ್ಕಾಗುತ್ತಾ, ಸುಜಿತಣ್ಣ ಹತ್ರ ಹೋಗಿದ್ದೆ ಅಂತಲೇ ಹೇಳು ಅಂದೆ. ಅವನು ಸತ್ಯ ಹೇಳ್ದ. ಮಾರನೇ ದಿನ ಸೋಮವಾರ ನಾನು ಒಂದು ಮನೆಗೆ ಪ್ರೇಯರ್ಗೆ ಹೋಗುವಾಗ ಅಲ್ಲಿಂದ ಒಂದು ಫೋನ್ ಕರೆ ಬಂತು. ದ್ರೋಹಿ, ನಮ್ಮ ವಿಶ್ವಾಸಿನ, ನಮ್ಮ ಆತ್ಮ ಪಕ್ಕದಲ್ಲಿರೋ ಹೇಳಿ, ನನ್ನ ಆತ್ಮನೇ ನಾನು ತಗೊಳಕ್ಕೆ ಹೋಗೋಕ್ಕಾಗಲ್ಲ ಹೇಳಿ, ಏನೋ ಹೇಳ್ರಿ ಪಕ್ಕದಲ್ಲಿ, ನನ್ನ ಆತ್ಮನೇ. ಇವತ್ತು ಈ ಆತ್ಮಗಳದ್ದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾವೆ ನಮ್ಮ ಸಭೆಯಲ್ಲಿ. ಈಗಲೂ ಒಂದು 50-60 ಜನ ಬರ್ತಿದ್ದಾರೆ. ನಾನು ಹೇಳಿದ್ದೀನಿ, ನಿನಗೇನಾದರೂ ಭಾನುವಾರ ಹೋಗ್ಬೇಕಾ? ಕೆಲವರು ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ, ಅಲ್ಲಿಗೆ ಹೋಗಿ ವಾಕ್ಯ ಕೇಳ್ಬರ್ತೀನಿ. ಹೋಗು, ಚೆನ್ನಾಗಿದ್ರೆ ಅಲ್ಲೂ ಕೇಳ್ಬಿಟ್ಪಾ. ಯಾಕಂದ್ರೆ ನನ್ನ ಆತ್ಮವನ್ನೇ ನಾನು ಉಳಿಸ್ಕೊಳ್ಳೋಕ್ಕೆ ಹೋರಾಡಬೇಕಾಗಿದೆ. ಕೀರ್ತನೆ 40, 141 ಓದಿ. ಇವೆಲ್ಲ ಈ ಸಮಸ್ಯೆಗಳು ಬಂದಾಗ ಅವತ್ತು ಆ ವ್ಯಕ್ತಿ ನನ್ನನ್ನು ಇಷ್ಟು ಖಾರವಾಗಿ ಬೈದರು. ಮಾತನ್ನು ನಾನು ಆಡೋದಕ್ಕೆ ಮುಂಚೆ ನನ್ನ ಕೋಪಿಸ್ಕೊಂಡು ಅವ್ರು ನುಡಿದಂಥ ನುಡಿಗಳು, ನೈಸ್ ರೋಡ್ನಲ್ಲೇ ನನ್ನ ಬೈಕ್ನ ನಿಲ್ಲಿಸಿ ಅಲ್ಲಿಂದ ವಾಪಸ್ ಬರುವಾಗ ಮಾತುಗಳು ಎಷ್ಟು ಈಟಿಯಾಗಿರ್ತವೆ. ಭಾಳ ಪ್ರೀತಿಸುವಂಥ ವ್ಯಕ್ತಿಗಳು ಹೇಳ್ಬಿಟ್ಟಾಗ ಭಾಳ ಹತ್ಬಿಟ್ಟೆ ನಾನು. ಬಾಯಿ ಬಂತು ನೋಡಿ ವಾಪಸ್ ಮತ್ತೆ ಮಾತಾಡಲಿಕ್ಕೆ. ದೇವರ ಕೃಪೆಯಿಂದ ತಾಳ್ಮೆಯಿಂದ ನಾನು ಹೇಳಬಲ್ಲೆ, ಅವತ್ತು ಸಂಜೆ ನಾನು ಮತ್ತೆ ಅದೇ ಕೆರೆ ಹತ್ರ ಹೋಗಿ ಆ ಸೇವಕರನ್ನು, ಅವರ ಮಕ್ಕಳುಗಳನ್ನು ಕೈಗಳನ್ನೆತ್ತಿ ಎತ್ತಿ ಆಶೀರ್ವದಿಸಿ ಅಳ್ತಾ ಅಳ್ತಾ ಅಳ್ತಾ, ದೇವರೇ ಆ ವ್ಯಕ್ತಿಯನ್ನು ಕ್ಷಮಿಸು, ಅವ್ರು ಮಾತಾಡಿದ್ದನ್ನು ಕ್ಷಮಿಸು, ಅವ್ರು ಒಂದು ವೇಳೆ ಏನಾದರೂ ಹೇಳಿದರೆ ಅದರ ಕೈಗಳು ನನ್ನೊಳಗೆ ಇರಬಾರ್ದು ಸ್ವಾಮಿ. ಯಾವಾಗೆಲ್ಲ ಈ ರೀತಿ ನಮಗೆ ದೇವ ಜನರುಗಳೊಂದಿಗೆ ಬರುವಂತಹ ವೈರತ್ವಗಳಲ್ಲಿ ನಾವು ಅನೇಕ ಸಾರಿ ಪ್ರಾರ್ಥನೆಯನ್ನು ಅವರ ಹೃದಯಗಳಲ್ಲಿ ಹೊರಲ್ಲ. ಯಾಕೆ ಆ ವ್ಯಕ್ತಿ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂದರೆ, ಒಂದು ನನಗೆ ಗೊತ್ತಾಯಿತು, ಸಣ್ಣ ವಯಸ್ಸಿನಿಂದ ಕೆಲವರು ಇನ್ಸೆಕ್ಯೂರಿಟಿಯಲ್ಲಿ ಬೆಳೆದಿದ್ದಾರೆ. ಅವರಿಗೆ ಎಷ್ಟೆಷ್ಟೋ ಗಾಯಗಳಾಗ್ಬಿಟ್ಟಿದೆ. ಕೆಲವರು ಚರ್ಚ್ಗಳಲ್ಲಿ ಬೆಳೆಸಿದಂಥವರುಗಳು ಅವ್ರನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಆ ಗಾಯಗಳನ್ನೆಲ್ಲ ಇಟ್ಕೊಂಡಂತ ಆ ಸೇವಕನಿಗೆ ಉಳಿದಂಥವರು ಕೂಡ ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಏನು ಮಾಡ್ತಾ ಇದ್ದಾನೆ. ಅದಕ್ಕೆ ಸೇವೆ ಅನ್ನೋದು ಜನರ ನಿರಾಕರಣೆಯಿಂದ ಹುಟ್ಟುವಂಥದ್ದಲ್ಲ, ದೇವರು ಸ್ವೀಕರಿಸಿದ್ದರಿಂದ ಹುಟ್ಟುವಂಥದ್ದು. ರಿಜೆಕ್ಷನ್ ಇಂದ ಅಲ್ಲ ಸೇವೆ ಮಾಡಬೇಕಾಗಿರೋದು ನಾವು ನೀವು. ಒಂದು ವೇಳೆ ನಮಗೆ ಸೇವೆ ಮಾಡುವಂಥ ಹಾದಿಯಲ್ಲಿ ನಾವಿದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕ್ರೈಸ್ತ ಜೀವಿತದಲ್ಲಿ ಹೇಗೆ ಪರಿಸಾಯರು ಸದ್ದುಕಾಯರುಗಳು ಎದ್ರೋ, ನಮ್ಮ ಕ್ರೈಸ್ತ ಜೀವಿತದಲ್ಲೂ ನಮಗೆ ಹೆಚ್ಚು ಹೇಳುವಂಥ ಶತ್ರುಗಳು ಸಭೆ ಒಳಗೆ. ಅದು ಒಂದು ವೇಳೆ ನೀವು ಸೇವೆಗಳನ್ನು ಮಾಡಲಿಕ್ಕೆ ಆರಂಭಿಸಿದ್ರೆ, ನೀವು ಒಂದು ವೇಳೆ ಒಂದು ಪ್ರೇಯರ್ನ ನಡೆಸಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಒಂದು ಆರಾಧನೆಯನ್ನು ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆ ಸಭೆಯಲ್ಲಿ ಏನಾದರೂ ಒಂದನ್ನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಆರಂಭಿಸುವಾಗ ಆಗ್ತಾನೆ ಒಬ್ಬರು ಉಟ್ಕೊಳ್ತಾರೆ. ಆಗೆಲ್ಲ ನೀವು ಮಾಡಬೇಕಾಗಿರೋ ತೀರ್ಮಾನ ಏನು ಗೊತ್ತಾ? ಆ ವ್ಯಕ್ತಿಗೆ ಕರುಣೆ ಬೇಕಾಗಿದೆ. ಆ ಕರುಣೆ ನಿಮ್ಮ ಪ್ರಾರ್ಥನೆಯಿಂದ ಅವ್ರಿಗೆ ತಲುಪಬೇಕಾಗಿದೆ. ನಾನು ಹೇಳ್ತೀನಿ, ಆ ವ್ಯಕ್ತಿಯನ್ನು ಮತ್ತೆ ನನಗೆ ಅವಕಾಶ ಸಿಕ್ಕಿ ನಾನೇ ಅವ್ರ ಮನೇಲಿ ಹೋಗಿ ಸಂಧಿಸಿದೆ. ಮತ್ತು ಅವರು ನನ್ನ ಸಭೆಗೆ ಕೂಡ ಒಂದ್ಸರಿ ಮತ್ತೆ ಆಹ್ವಾನ ಮಾಡಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಜೀವಿತಗಳಲ್ಲಿ ಶತ್ರುಗಳು ಬರುವಾಗ ನಮ್ಮ ಬಾಯಿಗಳಲ್ಲಿ ನಾವು ಹೇಗೆ ಮಾತಾಡಿ ನಮ್ಮ ಹೃದಯಗಳಲ್ಲಿ ಕೈಗೊಳ್ತೀವಿ ಅನ್ನೋದನ್ನು ದಾವೀದನು ಒಂದನ್ನು ಹೇಳ್ತಾ ಇದ್ದಾನೆ. ಒಂದು ವೇಳೆ ಸಭೆಯಲ್ಲಿ ನೀನು ಇದ್ದರೆ, ದೇವರ ಮಗುವೆ, ನೀನು ದ್ವೇಷದ ಬಾಗಿಲನ್ನು ದಾಟಿ ಯಾವತ್ತೂ ಹೋಗಬಾರ್ದು. ಅದು ನಮಗೆ ಹೋಗೋದ್ರಿಂದ ನಮ್ಮ ಜೀವಿತಗಳಲ್ಲಿ ಅನೇಕ ಗಾಯಗಳನ್ನು ನಾವು ಮಾಡಿಕೊಳ್ತೇವೆ. ಯಾಕಂದರೆ ಕೆಲವರುಗಳು ಬಹಳ ವಂಚನೆ ಉಳ್ಳವರಾಗಿದ್ದಾರೆ. ಜ್ಞಾನೋಕ್ತಿ 26-23 ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯು ಕೊಟ್ಟಿ ಬೆಳ್ಳಿ ಮುಲಾಮು ಮಾಡಿದ ಮಣ್ಣು ಮಡಿಕೆಯ ಹಾಗೆ. ನೋಡ್ರಿ, ಕೆಲವರ ಹಾರ್ಟ್ ಅಲ್ಲಿ ಕೆಟ್ಟ ಹೃದಯ ಇದೆ, ಆದ್ರೆ ಹೇಗೆ ಮಾತಾಡ್ತಾರಂತೆ, ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ, ಪ್ರಸಂಗ ಚೆನ್ನಾಗಿ ಮಾಡಿದ್ರಿ. ಕೆಲವರು ಹೇಳ್ತಾರೆ, ನಿಮ್ಮ ಮೆಸೇಜ್ ನಮಗೆ ತುಂಬಾ ಇಷ್ಟವಾಗಿತ್ತು, ಆದರೆ ಆಚೆನೇ ಹಿಂದೆನೇ ಬೈಕೊಂಡು ಹೋಗಿರ್ತಾರೆ. ನಾವು ಹೇಳಿದ ಮೆಸೇಜ್ಗೆ ಅವ್ರ ಮೈಂಡಲ್ಲಿ ತೀರ್ಮಾನ ಮಾಡಿದ್ದಾಯ್ತು, ಈ ಅಪ್ಪ ಏನು ನಮ್ಮನ್ನು ತಾಕ ಮೆಸೇಜ್ ಮಾಡೋದು, ಅದನ್ನು ನಮ್ಮ ಹತ್ರ ನೇರವಾಗಿ ಹೇಳಲ್ಲ. ತುಂಬ ಚೆನ್ನಾಗಿತ್ತು, 2 ಕೈ ಜೋಡಿಸುವಾಗಲೇ ಗೊತ್ತಾಗ್ಬಿಡ್ತದೆ 2 ಕೈಯಿಂದನೂ ಹಿಂದೆ ಏನು ಪ್ಲ್ಯಾನ್ ಮಾಡಿರ್ತಾನೋ ಅಂತ. ಅಲ್ಲಿ ಜ್ಞಾನೋಕ್ತಿಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡ್ರಿ, ಮಣ್ಣಿನ ಮಡಿಕೆ, ಅದಕ್ಕೆ ನೀವು ಎಷ್ಟೇ ಇವತ್ತು ಹೇಳಿದಾಗೆ ಬೆಳ್ಳಿ ಪಾಲಿಶ್ ಹೊಡೆದ್ಬಿಟ್ಟು ದಿಢೀರಂತ ಅದಕ್ಕೆ ಬಿಟ್ಟರೆ ಏನಾಗ್ತಾ ಇದೆ, ಒಡೆದೋಗ್ತಾ ಇದೆ. ಆದರೆ ಹಾಗೆ ಅವನು ತುಟಿಯಲ್ಲಿ ಏನು ಮಾಡ್ತಾನಂತೆ,
ಸ್ನೇಹ ಭಾವವನ್ನು ನಟಿಸ್ತಾನೆ, ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಕೊಂಡಿದ್ದಾನೆ. ಇದೆಲ್ಲ ವಾಕ್ಯಗಳು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಸುತ್ತಲಿರುವಂಥ ಜನರುಗಳು ಆಚೆ ಚೆನ್ನಾಗಿ ನಮಗೊಂದು ವೇಳೆ ಕಂಪ್ನಿಯಲ್ಲಿ ಮಾತಾಡ್ಬೋದು, ನಾವಿರುವಂಥ ಮನೆಗಳಲ್ಲಿ ಕೂಡ ಕೆಲವು ಸಾರಿ ಮಾತಾಡ್ಬೋದು, ಕೆಲವು ಸಾರಿ ಮಕ್ಕಳುಗಳು ಕೂಡ ಇವತ್ತು ಇಷ್ಟು ಕ್ರಿಮಿನಲ್ ಆಗಿದ್ದಾರೆ, ತಂದೆ ತಾಯಿ ಹತ್ರ ಹೆಂಗೆ ಏನು ಪಡ್ಕೋಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತು. ಮಮ್ಮಿ ಯು ಆರ್ ಲುಕಿಂಗ್ ಸೋ ಸ್ವೀಟ್ ಟುಡೇ. ಏನಕ್ಕ ಸ್ವೀಟು? ನಾವೆಲ್ಲ ಹಂಗೆ ಮಾತಾಡ್ತಾ ಇರಲಿಲ್ಲ ಮೊದಲೆಲ್ಲ. ಕೋಪ ಬಂದ್ರೆ ಕೋಪ, ಏನಮ್ಮ ನೀನು? ಈಗ ಹಂಗಲ್ಲ. ಹೌ ಸ್ವೀಟ್ ಯು ಆರ್. ಯಾಕೆ? ಒಳಗಡೆ ಏನೋ ಒಂದನ್ನು ಪಡ್ಕೋಬೇಕಾಗಿದ್ದಿದೆ. ಇಷ್ಟು 21st ಜನರೇಷನ್ ಅಲ್ಲಿ ಇರುವಂತ ಸ್ಕಿಲ್ಫುಲ್ ಬ್ರಿಲಿಯಂಟ್ ಮೈಂಡ್ಗಳು ಎಲ್ಲ ಅದು ಹೆಂಗ್ ತಲೆ ಬಂದಿದೆಯೋ ಅಂತ ನನಗೂ ಆಶ್ಚರ್ಯ ಆಗ್ಬಿಟ್ಟಿದೆ. ಈಗ ಹೇಗೆ ನೀವೇನೋ ಬುದ್ಧಿ ಹೇಳಕ್ಕಾಗಲ್ಲ. ಯಾಕೆ ಬುದ್ಧಿ ಹೇಳಕ್ಕಾಗಲ್ಲ? ಅವ್ನು ಸಿಕ್ಕಾಕೊಳ್ಳೋದೇ ಇಲ್ವಲ್ಲ, ಇನ್ನು ಬುದ್ಧಿ ಹೇಳೋದೆಲ್ಲಿ ಬಂತು? ಅರ್ಥ ಆಗ್ತಿದ್ಯಾ? ಆದರೆ ದಾವೀದನು ಒಂದನ್ನು ಹೇಳ್ತಾ ಇದ್ದಾನೆ, ಹೃದಯದಲ್ಲಿ ಹಾಗಿಟ್ಕೊಂಡು ಇನ್ನೊಂದು ರೀತಿಯಲ್ಲಿ ಬದುಕೋದಲ್ಲ. ಅವನೊಂದನ್ನು ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಎಂಬಂಥ ಕಾರ್ಯವನ್ನು ನೀನು ದುಷ್ಟರಿಂದ ದೂರ ಆಗಲಿಕ್ಕೆ. ಒಂದು ವೇಳೆ ಇವತ್ತು ನಿಮ್ಮ ಮನೆಗಳಲ್ಲಿ ಶತ್ರುಗಳು ಎದ್ದಿರುವಾಗ ನೀವು ವಾಗ್ವಾದ ಉಳ್ಳವರಾಗಿದ್ದೀರಾ, ಇಲ್ಲ ನೀವು ಕೋಪಗಳಿಂದ ಅವುಗಳನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ, ಇಲ್ಲ ಪ್ರಾರ್ಥನೆ ಎಂಬ ಧೂಪದೊಂದಿಗೆ ದೇವರ ಹತ್ರ ಹೋಗಿ ಕೇಳ್ತಿದ್ದೀರಾ?